ಕಂದವಾರ ಗ್ರಾಮದಲ್ಲಿ ಬಲಾಢ್ಯರಿಂದ ಕಲ್ಯಾಣಿ ಒತ್ತುವರಿ. ಪ್ರೆಷರ್ ಮೇಲೆ ಸರ್ಕಾರಿ ಸೊತ್ತು ಮೇಡಮ್ 14 ಕಂದವಾರ ಗ್ರಾಮದಲ್ಲಿ ಬಲಾಢ್ಯರಿಂದ ಕಲ್ಯಾಣಿ ಒತ್ತುವರಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ಶಿಲ್ಪಾ ಬಿ ಭೇಟಿ ಪರಿಶೀಲನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶಿಲ್ಪಾ ಬಿ ಅವರು ಕಂದವಾರ ಗ್ರಾಮದಲ್ಲಿ ಶುಕ್ರವಾರ ಜಿಲ್ಲಾ ಕಾನೂನು ಸಲಹೆಗಳ ಪ್ರಾಧಿಕಾರದ ವಕೀಲರ ಸಂಘ ಹಾಗೂ ಪ್ರಸನ್ನ ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಜಾಗೃತಿ ಸಮಿತಿ ಹಾಗೂ ಖಾಯಂ ಲೋಕ್ ಅದಾಲತ್ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಿದರು. ಕಾರ್ಯಕ್ರಮದ ನಂತರ ಗ್ರಾಮಸ್ಥರ ಮನವಿಯ ಮೇಲೆ ಬಲಾಢ್ಯರಿಂದ ಒತ್ತುವರಿಯಾಗಿರುವ ಪ್ರಾಚೀನ ಕಾಲದ ಕಲ್ಯಾಣಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ರಾಮಸ್ವಾಮಿ, ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನದ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪರಭಾಷೆ ಮಾಡಿರುವ ವಿಚಾರವನ್ನು ನ್ಯಾಯಾಧೀಶರ ಗಮನಕ್ಕೆ ತಂದೆವು. ನಮ್ಮ ಮನವಿಗೆ ಒಪ್ಪಿದ ನ್ಯಾಯಾಧೀಶರು ಕಲ್ಯಾಣಿ ಬಳಿ ಬಂದು ಪರಿಶೀಲನೆ ನಡೆಸಿ ಕಾನೂನು ರೀತಿ ನ್ಯಾಯ ಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಗ್ರಾಮದ ನಿವಾಸಿ ಕೆಎನ್ ರಾಮಸ್ವಾಮಿ ಅಂತ ಈ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನ ಸ್ವತ್ತುಗಳನ್ನ ಅಕ್ರಮ ಮಾಡಿಕೊಂಡು ಖಾತೆ ಮಾಡಿಕೊಂಡಿರೋರ ವಿರುದ್ಧ ನಾನು ಗೌರವಾನ್ವಿತ ಜಿಲ್ಲಾ ಮತ್ತು ಕಾನೂನು ಪ್ರಾಧಿಕಾರ ಸದಸ್ಯರ ಅವರ ಗಮನಕ್ಕೆ ತಂದಾಗ ನ್ಯಾಯಾಧೀಶರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಇದು 1902ರಲ್ಲೇ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಮಾರಾಟ ಮಾಡೋದಕ್ಕೆ ಅಂತ ದಾಖಲೆನೂ ಸಮೇತ ಕೊಟ್ಟಿದ್ದೀವಿ. ಈಗಾಗಲೇ ಅವರು ನಮ್ಮದೇ ಆಸ್ತಿ ಅಂತ ನ್ಯಾಯಾಲಯದಲ್ಲಿ ಪರಾಭವಗೊಂಡು ಮತ್ತು ಅಪೀಲು ಹೋಗಿದ್ದಾರೆ. ಆ ಕಾಪಿನೂ ಸಮೇತ ಅವ್ರು ಕೊಟ್ಟಿದ್ದೀವಿ. ಅದರಲ್ಲೂ ಏನು ಸಾರಾಂಶ ಇಲ್ಲ. ಮತ್ತೆ ಕನ್ಫರ್ಮ್ ಮಾಡಿದೆ ಅಪೀಲಲ್ಲೂ ಅವ್ರದ್ದು ಆಸ್ತಿ ಅಲ್ಲ ಸರ್ಕಾರದ್ದು ಅಂತ. ನಾವು ದಾನಿಗಳ ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ಈ ಕಲ್ಯಾಣಿಯನ್ನು ಈಗ ತೆರೆಸಿದ್ದೀವಿ. ಇನ್ನು ಮುಂದೆ ಏನಾದರೂ ಸರ್ಕಾರದಿಂದ ಸಹಾಯನೋ ಏನಾದರೂ ಧನ ಏನಾದರೂ ಮಾಡಬೇಕಾದ್ರೆ ತಮ್ಮಂಥವ್ರ ಮಾಧ್ಯಮದ ಮುಖಾಂತರ ಇದ್ದು ಎಲ್ಲರ ಕಣ್ಣಿಗೆ ಬಿದ್ದರೆ ಸರ್ಕಾರದ ಒಂದು ಸಹಾಯಧನ ಆಗಿ ಈ ಕಲ್ಯಾಣಿ ಜೀರ್ಣೋದ್ಧಾರ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್, ಇವತ್ತು ಜಡ್ಜ್ ಮೇಡಮ್ ಬಂದಿದ್ರು, ಏನೆಲ್ಲ ಹೇಳಿದ್ರಿ? ಏನು ಅವ್ರೇನು ಹೇಳಿದ್ರಿ? ನೋಡಿ, ಲೀಗಲ್ ಏಡ್ ಸದಸ್ಯ ಕಾರ್ಯದರ್ಶಿಗಳು ಬಂದರು, ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನ ನನಗೆಲ್ಲ ಕೊಡಿ, ಅದು ನಾನು ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದು ನಾನು ಮಾಡಿಸ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಗ್ರಾಮದ ಕೆಎನ್ ನರಸಿಂಹಯ್ಯ, ಜಯರಾಮಯ್ಯ, ರಾಧಾಕಾಂತ್ ಮತ್ತು ಶ್ರೀನಿವಾಸನವರು ಅಕ್ರಮ ಪಾಣಿಗಳು ಮಾಡಿಕೊಂಡು ಈ ಆಸ್ತಿ ಎಲ್ಲ ಮಾರಾಟ ಮಾಡಿದ್ದಾರೆ. ಇಲ್ಲಿ ಮುಂದೆ ಇರ್ತಕ್ಕಂಥ ಅಂಗಡಿಗಳ ಸಮೇತ ಅದನ್ನೆಲ್ಲ ನಾವು ಸರ್ಕಾರಕ್ಕೆ ಗಮನಕ್ಕೂ ತಂದಿದ್ದೀವಿ. ಈಗಾಗಲೇ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ. ಮತ್ತು ಈಗ ನ್ಯಾಯಾಧೀಶರ ಮುಂದೆ ನಮ್ಮ ಅಹವಾಲನ್ನ ನಾವು ಇಟ್ಟಿದ್ದೀವಿ. ಅವರು ನಮಗೆ ಸ್ಪಂದಿಸಿದ್ದಾರೆ. ಇದನ್ನೆಲ್ಲ ಸರ್ಕಾರಕ್ಕೋ ಮತ್ತು ಇಲ್ಲ ದೇವಾಲಯಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರೋ ಮೇರೆಗೆ ನಾವು ಇವತ್ತಿನ ದಿವಸ ಅವ್ರನ್ನ ಕರೆಸಿರೋದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಪ್ರೆಷರ್ ಮೇಲೆ ಸರ್ಕಾರಿ ಸೊತ್ತು ಮೇಡಮ್ 14